ಅಣ್ಣ ನಾವು ಮೊದಲು ಚಿಂತಾಮಣಿ ಸಂತೆ, ಈರೋಡ್ ಸಂತೆ ಎಲ್ಲ ಸುತ್ತಿದೀವಿ ಅಣ್ಣ. ಅಲ್ಲಿಗೆಲ್ಲ ಹೋದ್ರು ಅಣ್ಣ. ಇಲ್ಲಿ ತಂದ್ರು, ಅಲ್ಲಿ ಹಾಲು ಕರೀತಾರೆ. ಅಲ್ಲಿ ಹಾಲು ಕರ್ದಿರೋದು ಏನು ಅಂತ ಅಂದ್ರೆ ಒನ್ ಡೇ ಹಾಲ್ನೇ ಕರಿಯಲ್ಲ ಅಲ್ಲಿ. ನಾವ್ ಹೋಗಿರೋ ಟೈಮ್ಗೆ ಹಾಲು ಕರೀತಾರಣ. ಅದು ನಮ್ಗೆ ಯಾಕೋ ಬರ್ತಾ ಬರ್ತಾ ನಮ್ಗೆ ಲಾಸ್ ಆಯ್ತಿತ್ತು ಅಣ್ಣ. ಹಂಗೆ ಯೂಟ್ಯೂಬ್ ಚಾನಲ್ ನೋಡ್ದೋಣ. ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಿಮ್ಗೆ ಅಮೌಂಟ್ ಹಾಕ್ತೋಣ. 77,000 ಅಮೌಂಟ್ ಹಾಕಿ ನೀವು ಎಲ್ಲ ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟಾದ್ಮೇಲೆ ಅಣ್ಣ, ನಾವು ನಿಮ್ ಮೇಲೆ ನಂಬಿಕೆ ಇಟ್ಕೊಂಡು ಅಣ್ಣ ಬಂದಿದ್ದೋಣ. ನೀವು ಪ್ರತಿ ಒಂದು ಏನೇ ಇದ್ರು ಪ್ರೂಫ್ ಎಲ್ಲ ತೋರಿಸ್ತೀರಣ್ಣ. ಮೇವು ತಿಂಡಿ ಆಗ್ಬೋದು, ಹಾಲು ಬೇಕಾರೆ ಒನ್ ಡೇ ಇದ್ಬಿಟ್ಟು ಬೇಕಾರೆ ನೋಡ್ಕೊಂಡು ಬೆಳಗ್ಗೆ ಟೈಮ್ ಎಷ್ಟು ಕೊಡುತ್ತೆ, ಸಂಜೆ ಟೈಮ್ ಎಷ್ಟು ಕೊಡುತ್ತೆ ಅದೆಲ್ಲ ನೋಡ್ಕೊಂಡೋಣ ಹೋಗ್ಬೋದಣ್ಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆ ಒಂದು ಹಸುವನ್ನು ಮಾರಾಟಕ್ಕೋಸ್ಕರ ಹಾಕಿದ್ದೆ. ಆ ನಿನ್ನೆ ಹಸು 10 ಗಂಟೆಗೆ ಸೋಲ್ಡ್ ಔಟ್ ಆಯಿತು. 10 ಗಂಟೆಗೆ ಇವರು ಹಿಂದ್ಗಡೆ ನಿಂತಿರೋರು 77,000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿ ತಗೊಂಡಿದ್ದಾರೆ. ಇವತ್ತು ಆ ಹಸುವನ್ನು ನೋಡಕ್ಕೆ ಬಂದಿದ್ದಾರೆ, ತಗೊಂಡು ಹೋಗಕ್ಕೆ ಬಂದಿದ್ದಾರೆ. ಅವ್ರನ್ನ ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಅವರು ಯಾವ ನಂಬಿಕೆ ಮೇಲೆ ನನಗೆ 77,000 ರೂಪಾಯಿ ಅಕೌಂಟ್ಗೆ ಹಾಕಿಕೊಟ್ರು, ಮತ್ತು ಹಸು ಯಾವ ರೀತಿಯಲ್ಲೈತೆ, ವಿಡಿಯೋದಲ್ಲಿ ತೋರಿಸಿರೋ ಹಸುನೇ ಬೇರೆ, ಇಲ್ಲಿ ಇರೋದೇ ಬೇರೆನಾ. ಕೆಲವೊಬ್ಬರು ಹಸು ತೋರಿಸೋದೇ ಒಂದು, ಕೊಡೋದೇ ಒಂದು, ಆ ಥರನೂ ಕೂಡ ಮಾಡ್ತಾರೆ. ಆ ಥರ ನಾನು ಮಾಡ್ತಾ ಇದ್ದೀನ, ಹೇಗೆ ಅವ್ರ ಬಾಯಿಂದನೇ ಕೇಳಿ ಯಾವ ಥರ ಐತೆ ಹಸು, ಮತ್ತು ಯಾವ ನಂಬಿಕೆ ಮೇಲೆ ಅವರು ಅಷ್ಟೊಂದು ಅಮೌಂಟು ನನ್ನ ಅಕೌಂಟ್ಗೆ ಹಾಕಿದ್ದಾರೆ, ಮತ್ತು ಎಲ್ಲಿಂದ ಅವರು ಬಂದಿದ್ದಾರೆ ಅಂತ ನಾನು ಅವ್ರ ಬಾಯಿಂದನೇ ಕೇಳಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ಅಣ್ಣ ನಿಮ್ಮ ಹೆಸರು? ಅಣ್ಣ ಪವನ್ ಅಂತ ಅಣ್ಣ. ಅಣ್ಣ ಎಲ್ಲಿಂದ ಬಂದಿದ್ದೀರಾ? ಅಣ್ಣ ನಾವು ತಮಿಳ್ನಾಡು ಬಾರ್ಡ್ರು ಹತ್ತಿಬೆಲೆ. ನೋಡಿ ಫ್ರೆಂಡ್ಸ್, ಇವರು ತಮಿಳ್ನಾಡು ಹತ್ತಿಬೆಲೆಯಿಂದ ಬಂದಿದ್ದಾರೆ. ತಮಿಳ್ನಾಡು ಎಲ್ಲೈತೆ, ನಮ್ಮ HD ಕೋಟೆ ಎಲ್ಲೈತೆ, ಹೆಚ್ಚು ಕಮ್ಮಿ 300 ಕಿಲೋಮೀಟ್ರ್ ವ್ಯತ್ಯಾಸ ಐತೆ. 300 ಕಿಲೋಮೀಟ್ರ್ ವ್ಯತ್ಯಾಸಕ್ಕಿಂತ ಹೆಚ್ಚಾಗಿ ತಮಿಳ್ನಾಡಲ್ಲಿ ಅತಿ ದೊಡ್ಡ ಸಂತೆನೂ ಕೂಡ ನಡೆಯುತ್ತೆ. ಯಾವುದು? ಈರೋಡ್ ಸಂತೆ ನಡೆಯುತ್ತೆ. ಹೆಚ್ಚು ಕಮ್ಮಿಯಲ್ಲಿ 4,000 5,000 ಅಷ್ಟು ಹಸುಗಳು ಬರ್ತವೆ. ಅಲ್ಲಿ ಅವರು ತಗೊಳ್ಳೋದು ಬಿಡ್ಬಿಟ್ಟು ಹತ್ರ ಇರೋ ಜಾಗನ ಬಿಡ್ಬಿಟ್ಟು ಅವರು ದೂರ ಇರೋ ಜಾಗನ ಅಂದರೆ 7,000 8,000 ರೂಪಾಯಿ ಬಾಡಿಗೆನೇ ಬೀಳುತ್ತೆ. ಆ ಜಾಗಕ್ಕೆ ಅವರು HD ಕೋಟೆಗೆ ಬಂದು ಈ ಹಸುನ ಆಯ್ಕೆ ಮಾಡಿದರೆ. ಈಗ ನೀವೇ ಅವ್ರ ಬಾಯಿಂದ ಕೇಳಿ, ಅಣ್ಣ ಯಾಕೆ ಈರೋಡ್ ಸಂತೆಗೆ ಹೋದಂಗೆ ನೀವು ನನ್ನ ಹತ್ರ 300 ಕಿಲೋಮೀಟ್ರು ಅದನ್ನು ಬಾಡಿಗೆ 7,000 ರೂಪಾಯಿ ಕೊಟ್ಟು ಹಸುನ ತಗೊಂಡು ಹೋಯ್ತಿದ್ರ, ಏನಕ್ಕೆ? ಅಣ್ಣ ನಾವು ಮೊದಲು ಚಿಂತಾಮಣಿ ಸಂತೆ, ಈರೋಡ್ ಸಂತೆ ಎಲ್ಲ ಸುತ್ತಿದೀವಿ ಅಣ್ಣ. ಅಲ್ಲಿಗೆಲ್ಲ ಹೋದ್ರು ಅಣ್ಣ. ಇಲ್ಲಿ ತಂದ್ರು, ಅಲ್ಲಿ ಹಾಲು ಕರೀತಾರೆ. ಅಲ್ಲಿ ಹಾಲು ಕರ್ದಿರೋದು ಏನು ಅಂತ ಅಂದ್ರೆ ಒನ್ ಡೇ ಹಾಲ್ನೇ ಕರಿಯಲ್ಲ ಅಲ್ಲಿ. ನಾವ್ ಹೋಗಿರೋ ಟೈಮ್ಗೆ ಹಾಲು ಕರೀತಾರಣ. ಅದು ನಮ್ಗೆ ಯಾಕೋ ಬರ್ತಾ ಬರ್ತಾ ನಮ್ಗೆ ಲಾಸ್ ಆಯ್ತಿತ್ತು ಅಣ್ಣ. ಹಂಗೆ ಯೂಟ್ಯೂಬ್ ಚಾನಲ್ ನೋಡ್ದೋಣ. ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಿಮ್ಗೆ ಅಮೌಂಟ್ ಹಾಕ್ತೋಣ. 77,000 ಅಮೌಂಟ್ ಹಾಕಿ ನೀವು ಎಲ್ಲ ವಾಟ್ಸಪ್ ನಂಬರ್ ಎಲ್ಲ ಕೊಟ್ಟಾದ್ಮೇಲೆ ಅಣ್ಣ, ನಾವು ನಿಮ್ ಮೇಲೆ ನಂಬಿಕೆ ಇಟ್ಕೊಂಡು ಅಣ್ಣ ಬಂದಿದ್ದು ಅಣ್ಣ. ನೀವು ಪ್ರತಿ ಒಂದು ಏನೇ ಇದ್ರು ಪ್ರೂಫ್ ಎಲ್ಲ ತೋರಿಸ್ತೀರಣ್ಣ. ಮೇವು ತಿಂಡಿ ಆಗ್ಬೋದು, ಹಾಲು ಬೇಕಾರೆ ಒನ್ ಡೇ ಇದ್ಬಿಟ್ಟು ಬೇಕಾರೆ ನೋಡ್ಕೊಂಡು ಬೆಳಗ್ಗೆ ಟೈಮ್ ಎಷ್ಟು ಕೊಡುತ್ತೆ, ಸಂಜೆ ಟೈಮ್ ಎಷ್ಟು ಕೊಡುತ್ತೆ ಅದೆಲ್ಲ ನೋಡ್ಕೊಂಡೋಣ ಹೋಗ್ಬೋದಣ್ಣ. ಮತ್ತೆ ಈಗ ನೀವು ನೋಡಿದ್ದೀರಾ ನಾನು ಎಷ್ಟು ಪ್ರಮಾಣ ಫುಡ್ ಕೊಡ್ತೀನಿ, ಯಾವ ಕೈ ತಿಂಡಿ ಕೊಡ್ತೀನಿ, ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಎಲ್ಲ ನೀವು ನೋಡಿದ್ದೀರಾ ಪ್ರೂಫ್ ಸಮೇತನೇ. ಮತ್ತೆ ಈ ಹಸು ಎಷ್ಟು ಹೈಟ್ ಐತೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಒಂದು 4 ಅಡಿ ಹೈಟ್ ಬರ್ತದೆ ಅಣ್ಣ. 4 ಅಡಿ ಅಷ್ಟು ಹೈಟ್ ಐತೆ. ಲೆಂತ್ ಅಣ್ಣ ಒಂದು 7.5 ಇಂದ 8 ಅಡಿ ಬರ್ತದೆ ಅಣ್ಣ. ಹಸುವಿನ ನೋಡಿದ್ರೆ ಪಂಜಾಬ್ ಹಸುಗೂ ಫೈಟ್ ಹೊಡಿಯತ್ತಾ? ಹೊಡಿಯುತ್ತಣ್ಣ. ಮತ್ತೆ ಆ ಕೆಚ್ಚಲು, ಆ ಹಾಲಿನ ನರ ಎಲ್ಲ ನೋಡಿದ್ರೆ ಎಷ್ಟು ಲೀಟರ್ ಗಂಟ ಹಾಲು ಕರಿಬೋದು ನಿಮ್ಮ ಅಂದಾಜು? ನಮ್ಮ ಅಂದಾಜು ಅಣ್ಣ, ನಮ್ಮ ಹತ್ರ ಮೇವು ತಿಂಡಿಗೆಲ್ಲ ಒಂದು 13 ಇಂದ 14 ಲೀಟರ್ ಕಡಿಬೋದಣ್ಣ. ನಾನು ಕರಿಯೋದು 10.5 ಲೀಟರ್ ಇದರಲ್ಲಿ ಹಾಲು ಕರಿತಾ ಇದ್ದೀನಿ. 10.5 11 ಲೀಟರ್ ಗಂಟ ಹಾಲು ಕರಿತಾ ಇದ್ದೀನಿ. ನಾನು ಕೊಡೋದು ಇದಕ್ಕೆ ಕೈ ತಿಂಡಿ ಜಸ್ಟು 3 kg ಕೊಡ್ತೀನಿ. 2.5 kg ತಿವಾನ ಫೀಡ್, ಒಂದು ಅರ್ಧ kg ಅಷ್ಟು ರವೆ ಬೂಸ ಕೊಡ್ತಾ ಇದ್ದೀನಿ. ಅದರಿಂದ ನನಗೆ 11 ಲೀಟರ್ ಹಾಲು ಬೀಳ್ತೈತೆ. 11 10 ಲೀಟರ್ ಆ ಥರ ಬೀಳ್ತೈತೆ. ಇವರು 12 13 ಲೀಟರ್ ಹಾಲು ಕರಿತೀನಿ ಅಂತಂದರೆ ಒಳ್ಳೇದಾಗಲಿ, ಕರೀಲಿ. ಹಸು ಬ್ರೀಡಲ್ಲಿ ಹೇಗೈತೆ ಅಣ್ಣ? ಬ್ರೀಡಲ್ಲೆಲ್ಲ ಚೆನ್ನಾಗೈತೆ ಅಣ್ಣ. ಹಸು ಬ್ರೀಡಲ್ಲೆಲ್ಲ ಚೆನ್ನಾಗೈತೆ. ತೂಕ ಸೈಜಲ್ಲೂ ಕೂಡ ಚೆನ್ನಾಗೈತೆ. ನೀವು 77,000 ರೂಪಾಯಿ ಕೊಟ್ಟಿರೋದಕ್ಕೇನು ಲಾಸ್ ಇಲ್ವಾ? ಲಾಸ್ ಇಲ್ಲ ಅಣ್ಣ. ಚೆನ್ನಾಗೈತೆ ತಾನೆ ಹಸು? ಅಲ್ಲಿ ಸಂತೆಗೆ ಹೋಗಿ ಅಮರಕ್ಕಿಂತ ನಾವು ಇಂಥ ಹಳ್ಳಿಗಳಲ್ಲಿ ತಗೊಂಡ್ರೆ ಬೆಸ್ಟ್ ಅಣ್ಣ. ಅದೇ ನಿಮ್ಗೆ ಪ್ರೂಫ್ ಸಮೇತ ಎಲ್ಲ ಸಿಗತ್ತೆ. ಎಲ್ಲ ಸಿಗುತ್ತೆ ಅಣ್ಣ. ಈಗ ಈ ಡಾಕ್ಟರ್ದು ಪೇಪರು ಎಲ್ಲ ಪ್ರತಿ ಒಂದು ನಾವು ಪ್ರೂಫ್ ಇಟ್ಕೊಂಡೆ ಹೋಗೋದಣ್ಣ. ಅದ್ರನ್ನೆಲ್ಲ ಚೆನ್ನಾಗಿ ಮಾಡಿಸ್ಕೊಡ್ತೀರಣ್ಣ. ಜಸ್ಟ್ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಯಾವ ನಂಬಿಕೆ ಮೇಲೆ 77,000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿದ್ದೀರಾ?
ಅಣ್ಣ ಈಗ ಚಿಂತಾಮಣಿ ಸಂತೆ ಅಲ್ಲೆಲ್ಲ ಹೋಗ್ತಿದ್ದೋಣ, ಅದು ಅಂದ್ರೆ ಡೈರೆಕ್ಟ್ ಹೋಗ್ತಿದ್ದೋಣ. ಈ ರೋಡ್ ಸಂತೆಲಿ ಯೂಟ್ಯೂಬ್ ಅವೆಲ್ಲ ನೋಡ್ಕೊಂಡು ಹೋಗ್ತಿದ್ದೋಣ. ನಾವ್ ಅಲ್ಲಿಗೆ ಹೋಗ್ಬೇಕಾದ್ರೆ ಇನ್ನ ನಮ್ ಕರ್ನಾಟಕದಲ್ಲಿ ಹಸು ಇರ್ತದೆ, ಏನಂದ್ರೆ ರೈತರು ತಗೊಂಡ್ರೆ ಇನ್ನು ಬೆಟರ್ ಅಣ್ಣ. ಬಟ್ ನೀವು ನನ್ನ ಹತ್ರ ಒಂದು ರೇಷನ್ ಕಾರ್ಡ್ದು ಫೋಟೋ ಸೆಂಡ್ ಮಾಡಿಸ್ಕೊಂಡಿಲ್ಲ, ಒಂದು ಆಧಾರ್ ಕಾರ್ಡ್ದು ಫೋಟೋ ಸೆಂಡ್ ಮಾಡ್ಕೊಂಡಿಲ್ಲ, ಇಲ್ಲ ನಂದು ಲೊಕೇಶನ್ನ ಸೆಂಡ್ ಮಾಡಿಸ್ಕೊಂಡಿಲ್ಲ. ನಿಜವಾಗ್ಲೂ ಹೇಳ್ತೀನಿ ಅಂದರೆ ನನ್ನ ಹೆಸ್ರು ಕೂಡ ನಿಮಗೆ ಗೊತ್ತಿಲ್ಲ. ನನ್ನ ಹೆಸ್ರು ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಹೆಸ್ರು ಕೂಡ ಗೊತ್ತಿಲ್ಲ. ಜಸ್ಟ್ ನಿಮಗೆ ಕೋಟೆ ಫಾರ್ಮರ್ಸ್ ಅಂತ ಗೊತ್ತು. ನಾನು ಯಾವ ಜಾತಿ ಅಂತಲೂ ಗೊತ್ತಿಲ್ಲ ನಿಮಗೆ. ನನ್ನ ಬ್ಯಾಕ್ಗ್ರೌಂಡೇ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ದಂಗೆ ನೀವು 77,000 ರೂಪಾಯಿ ಕಳಿಸಿದ್ದೀರ. ಮತ್ತು ನಾನು ಯಾವ ಜಾತಿ, ನನ್ನ ಹೆಸ್ರೇನು, ಎಲ್ಲಿರ್ತೀನಿ, ಏನು ಕೆಲಸ ಮಾಡ್ತೀನಿ, ಏನು ಗೊತ್ತಿಲ್ದಂಗೆ ನೀವು 77,000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕಿ ಮತ್ತು ತಮಿಳ್ನಾಡು ಬಾರ್ಡರಿಂದ ಹಿಡ್ದು HD ಕೋಟೆಗೆ ಯಾವ ನಂಬಿಕೆ ಮೇಲೆ ಬಂದಿದ್ದೀರಾ? ಅಣ್ಣ ನಂಬಿಕೆ ಅಂತ ಅನ್ನೋದು ಏನು ಅಂತ ಅಂದ್ರೆ, ಮನ್ಸನ್ನ ನಾವು ಸುಮಾರು ಸತಿ ನಂಬಿಕೆ ಇಟ್ಕೊಂಡಿರ್ತೀವಣ್ಣ. ಅವ್ರು ಜಾಸ್ತಿ ನಂಬಿಕೆ ಯಾರ ಮೇಲೆ ಇಟ್ಕೊಂಡಿರ್ತೀವಣ್ಣ ಅವರೇ ಮೋಸ ಮಾಡ್ತಾರಣ್ಣ. ಒಂದ್ ಟೈಮ್ ರೈತರು ನೋಡ್ಬೇಕಣ್ಣ. ಈಗ ಈಗಿನ ಯೂತ್ ನ ಬೆಳೆಸ್ಬೇಕು. ಈಗಿನ ರೈತರುಗಳು ಏನ್ ಬೆಳಿತಾ ಇರ್ತಾರೆ ಅಂತವ್ರನ್ನ ಬೆಳೆಸ್ಬೇಕು ಅಣ್ಣ. ಈಗ ನಾವು ದಳ್ಳಾಳಿ ಹತ್ರ ಎಲ್ಲ ತಗೋತಿದ್ದೋಣ. ಏನಂದ್ರೆ ರೈತರಿಗೆ ಈ ಕಡೆ ರೈತರಿಗೆ ವ್ಯಾಪಾರ ಆಗಲ್ಲ, ಈ ಕಡೆ ತಗೊಂಡಿರೋರ್ಗೆ ವ್ಯಾಪಾರ ಆಗಲ್ಲ, ಮಧ್ಯದಲ್ಲಿ ದಳ್ಳಾಳಿ ಅವ್ರಿಗೆ ವ್ಯಾಪಾರ ಆಗುತ್ತೆ ಅಣ್ಣ. ಈಗ ನನ್ನ ಹತ್ರ ನೀವು ಹಸುನ ತಗೊಂಡು ಏನು ಮೋಸ ಹೋಗಿಲ್ಲ, ಏನು ಮೋಸ ಹೋಗಿಲ್ಲ ಅಣ್ಣ. ಹಸು ಚೆನ್ನಾಗೈತೆ, ಒಳ್ಳೆ ಬ್ರೀಡಲ್ಲಿ ಐತೆ. 77,000 ರೂಪಾಯಿ ಕಣ್ಮುಚ್ಚಿ ತಗೋಬಹುದು, ಏನು ಪ್ರಾಬ್ಲಮ್ ಇಲ್ವಲ್ಲ? ಖುಷಿ ಐತಲ್ಲ ನಿಮ್ಗೆ? ನೋಡಿ ಫ್ರೆಂಡ್ಸ್, ಈ ತರ ನಾನು ಕೊಡ್ತಾ ಇದ್ದೀನಿ. ಮತ್ತೆ ನನ್ನ ಹತ್ರ ಗಬ್ಬದ ಹಸುಗಳು ಸಿಗಲ್ಲ, ಕರು ಹಾಕಿರೋ ಹಸುಗಳೇ ಸಿಗೋದು. ನೋಡಿ, ತಮಿಳ್ನಾಡಿಂದ ಬಂದಿದ್ದಾರೆ. ಆದಷ್ಟು ಒಳ್ಳೆ ಹಸುನೇ ಕೊಟ್ಟಿದ್ದೀನಿ. ಏನೋ ಒಳ್ಳೇದಾಗಲಿ, ಸಾಕೊಂಡು ಒಳ್ಳೆ ಹಾಲು ಕರೀಲಿ. ನನ್ನ ಕೈದಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಎಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ. ನೋಡಿ, ಅಕೌಂಟ್ಗೆ 77,000 ರೂಪಾಯಿ ಹಾಕಿದರೆ, ಒಂದು ಆಧಾರ್ ಕಾರ್ಡ್ ಕಳಿಸಿಲ್ಲ, ಒಂದು ಲೊಕೇಶನ್ ಕಳಿಸಿಲ್ಲ, ನಾನು ಯಾವ ಜಾತಿ ಅಂತ ಗೊತ್ತಿಲ್ಲ, ನನ್ನ ಹೆಸರು ಗೊತ್ತಿಲ್ಲ ಅವ್ರಿಗೆ. ಜಸ್ಟು ನನಗೆ ಅಮೌಂಟ್ ಹಾಕಿ, ಅದನ್ನು ನನಗೆ ಜಸ್ಟು ಫೋನು ಮಾಡಿಲ್ಲ ಇವರು. ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಅಮೌಂಟ್ ಹಾಕ್ಬಿಟ್ಟು. ನೋಡಿ ಅಣ್ಣ, ಕಳಿಸಿದ್ದೀನಿ, ಆ ಹಸು ನನಗೆ ಬೇಕು ಅಂತ ಕಳಿಸಿದ್ದಾರೆ. ಎಷ್ಟು ನಂಬಿಕೆ ಇಟ್ಟಿರ್ಬೋದು ಅಂತ ನೀವೇ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲರಿಗೂ ಹಸುಗಳನ್ನ ಕೊಟ್ಟಿರೋರು ಬೇಕಾದರೆ ಎಲ್ಲರದ್ದು ನಂಬರ್ಸ್ಗಳನ್ನೂ ಕೊಡ್ತೀನಿ. ಫೋನ್ ಮಾಡಿ ಕೇಳ್ಕೊಳ್ಳಿ. ಯಾರ ಹಸುನು ನಾನು ಕೊಟ್ಟಿರೋ ಹಸು ಈ ಗಂಟನೂ ಫೇಲ್ ಆಗಿಲ್ಲ. ಕೊಟ್ಟಿರೋದ್ರಿಂದ ಒಂದು ಅರ್ಧ ಲೀಟ್ರು 1 ಲೀಟ್ರು ಹಾಲಿನ ವ್ಯತ್ಯಾಸ ಬರ್ಬೋದು, ಬಟ್ ಅತಿ ಜಾಸ್ತಿ ಏನು ವ್ಯತ್ಯಾಸ ಬರಲ್ಲ. ನಾನು ಹೆಂಗೆ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಇವರು ಕಣ್ಮುಂದೆನೇ ನೋಡಿದ್ದಾರೆ. ಯಾವ ಥರ ಸೈಲೇಜ್ ಕೊಡ್ತಾ ಇದ್ದೀನಿ, ಯಾವ ಥರ ಕೈ ತಿಂಡಿ ಕೊಡ್ತಾ ಇದ್ದೀನಿ ಎಲ್ಲನೂ ಕೂಡ ನೀವೇ ನೋಡಿದ್ದೀರಲ್ಲಣ್ಣ. ಸೈಲೇಜು ಎಲ್ಲ ಮೇಯ್ತಾರದು, ಫ್ಯಾನ್ ಫಿಟ್ ಮಾಡಿದ್ದೀನಿ, ಮ್ಯಾಟ್ಸ್ಗಳಿವೆ, ಎಲ್ಲ ನೀವೇ ನೋಡಿದ್ದೀರಾ. ಎಲ್ಲರೂ ತಗೋಬೋದಲ್ವಾ ನನ್ನ ಹತ್ರ ಹಸುಗಳು? ಎಲ್ಲ ನಂಗೆ ಸಪೋರ್ಟ್ ಮಾಡ್ಬೋದಲ್ವಾ? ಏನು ಪ್ರಾಬ್ಲಮ್ ಇಲ್ವಲ್ಲ? ದುಡ್ಡು ಈಸ್ಕೊಳ್ದಂಗೆ ನಾನು ದುಡ್ಡು ಬಂದ ತಕ್ಷಣನೇ ಅಕೌಂಟ್ಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ನೀವು ಬರೋ ಟೈಮಲ್ಲಿ ನನಗೆ ಫೋನ್ ಮಾಡ್ತಿದ್ರಲ್ಲ ಫೋನ್ ಕಟ್ ಮಾಡೋದು, ಫೋನ್ ಎತ್ತಂಗಿರೋದು, ಆ ಥರ ಏನಾದ್ರು ಮಾಡಿದ್ದೀನಾ? ನನ್ನ ಲೊಕೇಶನ್ ಎಕ್ಸಾಕ್ಟ್ಲಿ ಕಳಿಸಿದ್ದೀನಾ? ಏನು ತೊಂದರೆ ಆಗಿಲ್ವಲ್ಲ ತಾನೆ ನಿಮಗೆ? ಆರಾಮಾಗಿ ಸೇಫ್ಟಿಯಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿರೋದು? ತಮಿಳ್ನಾಡು ಬಾರ್ಡ್ರು ಅತ್ತಿಬೆಲೆಯಿಂದ ಬಂದಿದ್ದೀರಾ. ನೀವೇ ನೋಡ್ಕೊಳ್ಳಿ ಎಲ್ಲೆಲ್ಲಿಂದ ಬರ್ತಾ ಇದ್ದೀರಾ ಹಸುಗಳನ್ನ ತಗೊಳಕ್ಕೆ ಅಂತ. ಅಷ್ಟೊಂದು ನಂಬಿಕೆ ಗಳಿಸ್ತಿದ್ದೀನಿ. ಇನ್ನೂ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಹಸು ಎಷ್ಟು ಹೈಟ್ ಐತೆ, ಎಷ್ಟು ಲೆಂತ್ ಐತೆ, ಕಸ್ಟಮರ್ ಬಾಯಿದಿಂದನೇ ನೀವು ಕೇಳಿಸ್ಕೊಂಡಿದ್ದೀರಾ. ನೋಡಿ ಫ್ರೆಂಡ್ಸ್, ನಾನು ಯಾರಿಗೂ ಮೋಸ ಮಾಡಲ್ಲ, ಯಾಕಂದರೆ ನಾನು ಒಬ್ಬ ರೈತನ ಮಗ, ಸರಿನಾ? ₹1 ದುಡಿಯೋಕ್ಕೋಸ್ಕರ ಎಷ್ಟು ಕಷ್ಟಪಡಬೇಕು ನನಗೂ ಕೂಡ ಗೊತ್ತು. ಅದರಿಂದ ನಾನು ಯಾರಿಗೂ ಕೂಡ ಇವತ್ತು ಗಂಟನೂ ಮೋಸ ಮಾಡಿಲ್ಲ. 2 ದಿನ ಅಲ್ಲ 3 ದಿನ ಹಾಲು ಕರ್ದು ನೋಡಿ ತಗೊಂಡೋಗೋ ವ್ಯವಸ್ಥೆ ನನ್ನ ಹತ್ರಲ್ಲೈತೆ. ಕಳ್ತನ ಮಾಡಿದರೆ ಹೆದರ್ಕೋತಾನೆ, ನಾನು ಕಳ್ಳ ಅಲ್ಲ. ಬನ್ನಿ 2 ದಿನ 1 ದಿನ ಇದ್ದು ಹಾಲು ಕರೀರಿ, 2 ಸತಿ ಅಲ್ಲ 4 ಸತಿ ಹಾಲು ಕರೀರಿ, ನೋಡಿ ತಗೊಂಡೋಗಿ. ನೋಡಿ, ಈ ಥರ ವ್ಯವಸ್ಥೆನೂ ಕೂಡ ಯಾವ ಥರ ಮಾಡಿದ್ದೀನಿ. ಕ್ಲೀನಾಗಿ ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಕ್ಲೀನಾಗಿ ಟಾಟಾ AC ಅಶೋಕ ಲ್ಯಾಂಡ್ನಲ್ಲಿ ಈ ಥರ ಹಾಕಿ ಕಳಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.